ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಚಂದ್ರ ಮನೋಕಾರಕ ಅಂತ ನಾವು ಹೇಳ್ತೀವಿ. ಚಂದ್ರ ಮಾತೃಕಾರಕ ಅಂತ ಕೂಡ ನಾವು ಹೇಳ್ತೀವಿ. ಅಲ್ಲಿಗೆ ಆ ಚಂದ್ರ ಈ ವಿಭಿನ್ನವಾದಂಥ ವಿಚಾರಗಳನ್ನು ಉಲ್ಲೇಖ ಮಾಡ್ತಾನೆ ಅಂತಂದರೆ ಇವತ್ತದು ಪ್ರೂವ್ ಆಗೋಗಿದೆ. ಒಂದು ಕಲ್ಪನಾತೀತವಾಗಿರ್ತಕ್ಕಂಥ ಶಕ್ತಿ ಯಾರಿಗಿರ್ತದೆ ಜಾಸ್ತಿ ಅಂದರೆ ಅದು 2ನೇ ತಾರೀಕು ಬಿಟ್ಟರೆ ಯಾರಿಗೂ ಇಲ್ಲ. ಯಾಕಂದರೆ ಚಂದ್ರ ವೇಗವಾಗಿ ಕೆಲಸ ಮಾಡೋಷ್ಟು ಬೇರೆ ಯಾವ ಗ್ರಹನೂ ಕೆಲಸ ಮಾಡಲ್ಲ. ಇಲ್ಲಿಂದ ನಾವು ವಿದೇಶದಲ್ಲಿ ಇದ್ದೀವಿ ಅಂದರೆ ವಿದೇಶದಲ್ಲಿ ಇದ್ದೀವಿ, ನಾವು ಇಲ್ಲಿಂದ ಏನೋ ನಾವು ಅನುಭವಿಸ್ತಾ ಇದ್ದೀವಿ ಅಂದರೆ ಅನುಭವಿಸ್ತಾ ಇದ್ದೀವಿ, ಅದು ಇಮ್ಯಾಜಿನೇಷನ್, ಕಲ್ಪನಾ ಶಕ್ತಿ. ಆದರೆ ಈ ಚಂದ್ರ ಅಂತಕ್ಕಂಥನು ಕೂಡ ಹಲವಾರು ಕಾಯಿಲೆ ಕಸಾಲೆಗಳಿಂದ ನರಳ್ತಾನೆ, ಅಥವಾ ಈ ತಾರೀಕಲ್ಲಿ ಹುಡ್ತಕ್ಕಂಥ ವ್ಯಕ್ತಿಗಳು ಕೂಡ ಹಲವಾರು ಕಾಯಿಲೆಗಳನ್ನ ಕೊಡ್ತಾನೆ ಅಂತಂದರೆ ಒಂದು ಯಾಕೆ ಕೊಡ್ತಾನೆ ಅನ್ನೋದ್ರ ಬಗ್ಗೆ ಈಗಾಗಲೇ ಹಿಂದಿನ ಕಾರ್ಯಕ್ರಮಗಳಲ್ಲಿ ನಾವು ಭಾಳಷ್ಟು ಚರ್ಚೆಗಳನ್ನ ವಿನಿಮಯ ಮಾಡ್ಕೊಂಡಿದ್ದೀವಿ. ಹಾಗೆಯೇ ಇವತ್ತು 2, 11, 20, 29 ಈ ತಾರೀಕಲ್ಲಿ ಯಾರ್ಯಾರು ಜನಿಸಿದ್ದೀರಾ ಅವರೆಲ್ಲರೂ ಕೂಡ ಬೈ ಬರ್ತ್ ಕೊನೆ ಹಂತದವರು ಕೂಡ ಆ ಪರ್ಟಿಕ್ಯುಲರ್ ಸಮಯ ಬಂದಾಗ ಹಲವಾರು ಕಾಯಿಲೆಗಳು ಕಸಾಲೆಗಳು ಸಣ್ಣ ಪುಟ್ಟನ ಹಿಡಿದು ದೊಡ್ಡ ದೊಡ್ಡ ಕಾಯಿಲೆಗಳು ಕೂಡ ಆ ಮನುಷ್ಯ ಅಥವಾ ಆ ವ್ಯಕ್ತಿತ್ವ ಬಲಿ ಹಾಕ್ತದೆ, ಅಥವಾ ಅದಕ್ಕೆ ಒಳಪಡ್ತಾರೆ, ಆ ಪ್ರಭಾವಕ್ಕೆ ಸಿಕ್ಕಾಕೊಳ್ತಾರೆ ಅಂತಂದರೆ ಇವತ್ತು ನಮ್ಮಲ್ಲಿ ಎಷ್ಟೋ ಜನ ಇದ್ದಾರೆ. ಅದರಲ್ಲಿ ಭಾಳ ಮುಖ್ಯವಾಗಿ ಆಗ್ತಕ್ಕಂಥದ್ದು ಚಂದ್ರ ಅಂದರೆ ಯಾವ ಒಂದು ಪ್ರಕೃತಿಗೆ ಒಳಗಾಗಿದ್ದಾನೆ ಅಂತ ತಿಳ್ಕೋಬೇಕು. ನೋಡಿ, ನೆನ್ನೆ ಕಾರ್ಯಕ್ರಮ ಕೊಟ್ಟು ಸೂರ್ಯ ಯಾವ ಪ್ರಕೃತಿ? ಪಿತ್ತ ಪ್ರಕೃತಿ. ಇವತ್ತು ಚಂದ್ರ ಯಾವ ಪ್ರಕೃತಿ? ಕಫ ಪ್ರಕೃತಿ. ನೋಡಿ, ಕಫ ಅಂದ್ರೆ ಏನು? ಶೀತ. ಅದಕ್ಕೆ ಯಾವಾಗಲೂ ಸೋರ್ತಾ ಇರೋದು ನೆಗಡಿ, ಕೆಮ್ಮು, ಶೀತ, ಚಳಿ. ಯಾಕೆ ಈ ಪರ್ಟಿಕ್ಯುಲರ್ ವ್ಯಕ್ತಿಗಳಿಗೆ ಈಗ ಆಗತ್ತೆ ಅಂತಂದರೆ ಅವರು ಉತ್ಪನ್ನ ಆಗಿರೋದೇ ಕಫ ಪ್ರಕೃತಿನಲ್ಲಿ. ಆಗ ಆ ಕಫ ಪ್ರಕೃತಿಯಲ್ಲಿ ಉತ್ಪನ್ನ ಆಗಿದೆ ಅಂದರೆ ಅದೊಂದೇ ಬರುತ್ತಾ ಅಂತಂದರೆ ಇಲ್ಲ, ಇದಕ್ಕೆ ಇನ್ನೊಂದು ಕಾಂಬಿನೇಷನ್ ಇದೆ. ಅದ್ಯಾವುದು ಅಂದರೆ ವಾತ ಪ್ರಕೃತಿ. ಮೊದಲದಾಗಿ ಕಫ ಪ್ರಕೃತಿ, ಎರಡನೇದಾಗಿ ವಾತ ಪ್ರಕೃತಿ. ಅಲ್ಲಿಗೆ ಈ ಕಫ ಮತ್ತು ವಾತ ಅಂತಕ್ಕಂತಹ 2 ಸಂಯೋಗಗಳು ಕೂಡ ಈ 2, 11, 20, 29 ತಾರೀಕಿನಲ್ಲಿ ಇರ್ತಕ್ಕಂಥರು, ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು, ಅನುಭವಿಸ್ತಾರೆ ಅಂತಂದಾಗ ಅಲ್ಲಿ ಆ ಪರ್ಟಿಕ್ಯುಲರ್ ಟೈಮ್ ಯಾವ ಗಳಿಗೆಯಲ್ಲಿ ನಿಮ್ಮ ಜನನವಾಗಿದೆ. ಯಾಕಂದರೆ ಒಂದೊಂದು ರಾಶಿಯಿಂದ ಒಂದೊಂದು ರಾಶಿಗೆ ವೇಗವಾಗಿ ಚಲಿಸ್ತಕ್ಕಂಥ ಗ್ರಹಗತಿಗಳು, ಅದರಲ್ಲಿ ಎಸ್ಪೆಷಲಿಗೆ ಚಂದ್ರ ಭಗವಾನ್ ನಮ್ಮ ಜಾತಕದಲ್ಲಿ ನೆಗೆಟಿವ್ ಆದಾಗ ಈ ಪ್ರಾಬ್ಲಮ್ಸ್ಗಳು ನಮಗೆ ಕ್ರಿಯೇಟ್ ಆಗ್ತದೆ. ಚಂದ್ರ ಯಾಕೆ ನಮ್ಮ ನೆಗೆಟಿವ್ ಆಗ್ತದೆ, ನಾವೇನು ಮಾಡಿದೀವಿ ನನಗೆ ಪಾಪ ಅಂತ ಭಾಳ ಜನ ಕೇಳ್ತೀರಾ. ಇದಕ್ಕೆ ಇಂದಿನ ಕಾರ್ಯಕ್ರಮಗಳಲ್ಲಿ ನಾವು ಉತ್ತರವನ್ನು ಕೊಟ್ಟಿದ್ದೇವೆ. ಅದನ್ನು ತೆಗೆದು ನೋಡ್ಕೊಂಡಾಗ ನಿಮ್ಗೆ ಗೊತ್ತಾಗ್ತದೆ ಚಂದ್ರ ಯಾಕೆ ಶಾಪಗ್ರಸ್ತನಾಗಿದ್ದಾನೆ, ಚಂದ್ರನ ಮೇಲೆ ಯಾರ ಶಾಪ ಇದೆ. ಇವೆಲ್ಲ ಲೆಕ್ಕಾಚಾರ ತಗೊಂಡಾಗ ಈ ನೈಜತೆ ನಾವು ಅರ್ಥ ಮಾಡ್ಕೊಂಡಾಗ ನಾವು ಈ ಜನ್ಮದಲ್ಲಿ ತಪ್ಪು ಮಾಡದೆ ಹೋಗಲಿ ಆ ಹಿಂದಿನ ಕರ್ಮ ಫಲಗಳನ್ನು ಅನುಭವಿಸೇ ತೀರಬೇಕು ಅಂತಕ್ಕಂಥದ್ದು ಚಂಡ ಶಾಸನ ಇದ್ದಂಗೆ. ಆ ಸಮಯದಲ್ಲಿ ಅದು ವ್ಯತ್ಯಾಸ ಆಗ್ತದೆ. ಯಾಕೆ ಈ ಮಾತನ್ನು ಹೇಳ್ತೀವಿ ಅಂದರೆ ಇವತ್ತಿನ ಗೋಚಾರ ತೆಗೆದು ನೋಡ್ಕೊಳ್ಳಿ. ಜನಕ್ಕೆ ಜಾತಕದ ಮಹಿಮೆ, ಜಾತಕದ ಮಹತ್ವ ಅಥವಾ ಜಾತಕದ ಪ್ರಾಮುಖ್ಯತೆ ಏನು ಅಂತ ಗೊತ್ತಿಲ್ಲ. ನಾವು ಪ್ರತಿನಿತ್ಯ ಕಾರ್ಯಕ್ರಮ ಹೇಳ್ತಾನೆ ಇರ್ತೀವಿ, ಜಾತಕ ಬರೆಸಿ ಅಂತೇಳಿ. ಯಾಕಂದರೆ ಆ ಜಾತಕ ನಿಮ್ಮ ಜೀವನದ ಕನ್ನಡಿ. ಆ ಜೀವನ ಅಂದಾಗ ಹುಟ್ಟು, ಬಾಲ್ಯ, ಯೌವನ, ಮಧ್ಯಮ, ಮುಪ್ಪು 5 ಹಂತಗಳಿರ್ತದೆ. ಆ 5 ಹಂತಗಳಲ್ಲಿ ಚಲಿಸ್ತಕ್ಕಂಥ ಗ್ರಹಗತಿಗಳ ಒಂದು ಪ್ರಭಾವಗಳು ನೆಗೆಟಿವ್ ಪಾಸಿಟಿವ್ ನಿಮ್ಗೆ ಯಾಕೆ ಗೊತ್ತಾಗ್ತದೆ? ಆ ಜಾತಕ ಅಂತ ಕನ್ನಡಿಯನ್ನು ನೋಡ್ಕೊಂಡಾಗ ನಿಮ್ಗೆ ಗೊತ್ತಾಗ್ತದೆ, ಇದು ಈ ಟೈಮ್ ಅಂದರೆ ನಾನು ಹುಟ್ಟಿರ್ತಕ್ಕಂಥ ಇವತ್ತು ಮಗು ಹುಡ್ತಾ ಇದ್ದೇವೆ, ಈ ಮಗು ಯಾವ ದಶೆಯಲ್ಲಿ ಹುಡ್ತಿದ್ದೆ ಏನೋ ಗೊತ್ತಿದೆ ನಿಮಗೆ? ಆ ಪರ್ಟಿಕ್ಯುಲರ್ ಟೈಮ್ ನೆಗೆಟಿವ್ ಆಗಿದ್ದಾಗ ಅದರ ಇಂಪ್ಯಾಕ್ಟ್ ಏನಾಗುತ್ತೆ ಈ ಮಗುವಿನ ಮೇಲೆ ಅಂತ ಗೊತ್ತಿದೆಯಾ? ಗೊತ್ತಿಲ್ಲ. ಆ ಮಗು ಆಗ್ಬಿಡ್ತು, ಖುಷಿ. ಅದು ಗಂಡು ಮಕ್ಕಳಾಗ್ಬಿಟ್ರೆ ಹಿಡಿಯೋಕ್ಕೆ ಆಗಲ್ಲ ಅವ್ರನ್ನ. ಆದರೆ ಇಲ್ಲಿ ನಾವು ಅದಷ್ಟಕ್ಕೆ ನಾವು ಮೋಸ ಹೋಗಬಾರ್ದು ವೀಕ್ಷಕರೇ. ಯಾಕಂದರೆ ವಿಧಿ ಭಾಳ ಕ್ರೂರಿ. ಯಾವಾಗ ಏನು ಎತ್ತ ನೋಡ್ತಾ ಇರ್ತಾನೆ. 2, 11, 20, 29 ಈ ಸಂಖ್ಯೆಗೆ ಚಂದ್ರ ಕಾರಕತ್ವ. ಈ ಚಂದ್ರ ಮನೋಕಾರಕ. ಅದರಿಂದ ಮನಸ್ಸಿಗೆ ಸಂಬಂಧಪಟ್ಟ ತೊಂದರೆಗಳೇ ಜಾಸ್ತಿ ಆಗ್ತಕ್ಕಂಥದ್ದು. ಒಂದ್ಸರಿ ಮಾನಸಿಕ ಆಘಾತ ಆಯಿತು ಅಂದರೆ ದೇಹಕ್ಕೆ ಖಂಡಿತ ಆಘಾತ ಆಗೇ ಆಗ್ತದೆ. ಅದರಿಂದ ಮನೋವಿಕೃತಿ, ಮನೋವಿಕಾರಗಳಿಗೆ, ಮಾನಸಿಕ ಒತ್ತಡಕ್ಕೆ, ಶೀತ ಪ್ರಕೃತಿಗೆ ಇವನು ಬಹಳ ಮುಖ್ಯವಾದಂತಹ ಕಾರಕತ್ವಾಗಿರ್ತಕ್ಕಂಥ ಗ್ರಹ ಆಗಿರೋದ್ರಿಂದ ವಿಶೇಷತಃ ಈ ಶ್ರಾವಣ ಮಾಸ ಮತ್ತು ಭಾದ್ರಪದ ಮಾಸಗಳು, ಅದರಲ್ಲಿ ಚಳಿಗಾಲ ಮಳೆಗಾಲ ಸಂದರ್ಭಗಳಲ್ಲಿ ಈ ಹೆಚ್ಚಿನ ಅನಾರೋಗ್ಯಕ್ಕೆ ಈ ವ್ಯಕ್ತಿಗಳು ಈಡಾಗ್ತಾರೆ ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಭಾಳ ಜನ ಸಮಾಜ ಹೇಳೋದು, ಅಯ್ಯೋ ಈ ಮಳೆಗಾಲ ಸೀಸನ್ ಬಂದರೆ ನಮ್ಮ ಮಕ್ಳಿಗೆ ಆಗೋದೇ ಇಲ್ಲಪ್ಪ,
ಈ ಚಳಿಗಾಲ ಬಂದ್ಬಿಟ್ರಂತೂ ನಮ್ಮ ಮಕ್ಕಳನ್ನ ನಾನು ಆಚೆ ಕಡೆನೇ ಬಿಡಲ್ಲಪ್ಪ, ಈ ಥರ ನಮ್ಮ ಹೆಣ್ಮಕ್ಳು ಭಾಳ ಜನ ಮಾತಾಡ್ಕೋತಾರೆ. ಕಾರಣ ಏನು? ಆ ಪರ್ಟಿಕ್ಯುಲರ್ ಸೀಸನ್ಗೆ ಈ ಗ್ರಹಗತಿಯಲ್ಲಿ ಒಂದು ಅವಿನಾಭಾವ ಸಂಬಂಧ ಇರೋದ್ರಿಂದ, ಅಲ್ಲಿ ಆ ಒಂದು ರೇಸ್, ಆ ಒಂದು ಪ್ರಭಾವವನ್ನು ತಡ್ಕೊಳ್ಳದೇ ಇರೋದ್ರಿಂದ ಆ ಪರ್ಟಿಕ್ಯುಲರ್ ಸಮಯದಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗ್ತಕ್ಕಂಥದ್ದು ಕಾಲಮಾನ ದೋಷ ಅಂತ ಕರಿತೀವಿ ನಾವು. ಆದರೆ ಅದನ್ನು ಮೀರಿಸುವಂಥ ಒಂದು ಶಕ್ತಿ ನಮ್ಮಲ್ಲಿ, ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ಕೋಬೇಕು ಅಂದರೆ ಈಗ ಒಂದಷ್ಟು ಜನ ಜಾಗೃತವಾಗ್ತಿದ್ದಾರೆ, ಒಂದಷ್ಟು ಜನ ಕೇರ್ಲೆಸ್ ಮಾಡ್ತಿದ್ದಾರೆ. ಇನ್ನು ಸ್ವಲ್ಪ ದಿವಸ ಕರೋನಾ ಓಡೋದ್ಮೇಲೆ ಮರ್ತೇ ಬಿಡ್ತಾರೆ. ಯಾರೋ ನೆಂಟರು ಬಂದರು ಹೋದರು, ಒಂದು ಜನ ಕಳ್ಕೊಂಡ್ವಿ, ಈಗ ನಮ್ಮ ಲೈಫ್ ನೋಡ್ಕೋಬೇಕಪ್ಪ ಅಂತ ಹೋಗ್ತಾರೆ ಹೊರತು ಆರೋಗ್ಯದ ಬಗ್ಗೆ ಎಲ್ಲ ಜನರು ಕೂಡ ಕಾಳಜಿ ತಗೊಳ್ಳಲ್ಲ. ಅದಕ್ಕೆ ಆರೋಗ್ಯ ಪರಿಸರದೂ ಕೆಟ್ಟೋಗುತ್ತೆ ಅನ್ನೋದಕ್ಕೆ ಚಳಿಗಾಲ ಮಳೆಗಾಲ ನಮ್ಮವ್ರು ಫಿಕ್ಸ್ ಮಾಡಿಟ್ಟಿದ್ದಾರೆ. ಆದರೆ ಗ್ರಹಗತಿಗಳ ಆಧಾರದಲ್ಲಿ ನಾವು ಹೇಳ್ತಕ್ಕಂಥ ಲೆಕ್ಕಾಚಾರ ತೊಗೊಂಡಾಗ ಎಸ್ಪೆಷಲಿಗೆ ಈ 1-2ನೇ ತಾರೀಕು ಕೊಡ್ತಕ್ಕಂಥವ್ರಿಗೆ ಮನೋವ್ಯಾಧಿಗಳು ಜಾಸ್ತಿ ಇರ್ತದೆ. ಮನೋವ್ಯಾಧಿಗಳು ಜಾಸ್ತಿ ಇರ್ತದೆ. ಬ್ರೈನ್ ಟ್ಯೂಮರ್ ಅಂತ ಕರಿತೀವಿ ನಾವು. ಮೆದುಳಿಗೆ ಸಂಬಂಧಪಟ್ಟಂಥ ಗೆಡ್ಡೆ, ಅದು ಪ್ರಾಬ್ಲಮ್ಗಳು ಜಾಸ್ತಿ ಇರ್ತದೆ. ಯಾಕಂದರೆ ಮನೋಕಾರಕ ಅಲ್ವಾ, ಅಲ್ಲೇ ಶುರು ಆಗೋದು ಎಲ್ಲ ಪ್ರಾಬ್ಲಮ್ಗಳು, ಅದು ಜಾಸ್ತಿ ಇರ್ತದೆ. ಗ್ಯಾಸ್ಟ್ರಿಕ್ ಜಾಸ್ತಿ ಇರ್ತದೆ. ವಾಯುತತ್ವ, ಅದೇ ಹೇಳಿದೆ, ವಾತ ಪ್ರಕೃತಿ, ಯಾಕಂದರೆ ಕಫ ಇದ್ಮೇಲೆ ವಾತ ಅಲ್ಲಿ ಉತ್ಪತ್ತಿ ಆಗೇ ಆಗ್ತದೆ. ಅದಾದಮೇಲೆ ಎಸ್ಪೆಷಲಿಗೆ ಜಠರ, ಹೊಟ್ಟೆಯ ಭಾಗ, ಜೀರ್ಣಾಂಗ ವ್ಯವಸ್ಥೆ ಭಾಳಷ್ಟು ತೊಂದರೆಗಳನ್ನು ಫೇಸ್ ಮಾಡ್ತಿರ್ತಾರೆ. ಅದರಲ್ಲೂ ಎಸ್ಪೆಷಲಿಗೆ ಲೇಡೀಸ್ಗೆ ವೃಕ್ಷಸ್ಥಳ, ಆ ವೃಕ್ಷಸ್ಥಳ ಭಾಳ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು. ಇವತ್ತು ಎಷ್ಟೋ ಜನ ಸ್ತನ ಕ್ಯಾನ್ಸರ್, ಅದು ಇದು ಏನೇನೋ ಹೇಳ್ತಾರೆ ಡಾಕ್ಟರ್ಗಳಲ್ಲಿ. ಆದರೆ ಆ ಪರ್ಟಿಕ್ಯುಲರ್ಗೆ ಚಂದ್ರನಿಗೆ ಸಂಬಂಧಪಟ್ಟಂಥ ಲೆಕ್ಕಾಚಾರ ಇರ್ತಕ್ಕಂಥ ಸ್ತ್ರೀಯರಿಗೆ ಅದರ ಎಸ್ಪೆಷಲ್ ಜಾಸ್ತಿ ಆಗ್ತಕ್ಕಂಥದ್ದು. ಯಾಕಂದರೆ ಆ ಸ್ತನ ಭಾಗಕ್ಕೆ ಇನ್ನೊಂದು ಮುಖ್ಯ ಅಂತಂದರೆ ಮಿಲ್ಕ್, ಹಾಲು ಅಂತ ಕರಿತೀವಿ ನಾವು. ಮಕ್ಕಳಿಗೆ ತಾಯಿ ಹಾಲನ್ನು ಕೊಡ್ತಾಳೆ. ಆದರೆ ಆ ಹಾಲನ್ನು ಕೊಡ್ತಕ್ಕಂತಹ ತಾಯಿಯ ವ್ಯಕ್ತಿತ್ವದಲ್ಲಿ ಚಂದ್ರನಾಂಶ ಇರ್ತಕ್ಕಂಥ ಹಾಲಿನ ಸಂಬಂಧಪಟ್ಟ ತೊಂದರೆಗಳು ಅಲ್ಲಿ ಕಾಣಿಸ್ಕೊಳ್ತು ಅಂದಾಗ ಆ ಒಂದು ವಕ್ಷಸ್ಥಳದಲ್ಲಿ ಭಾಳಷ್ಟು ತೊಂದರೆಗಳನ್ನು ಇವತ್ತು ಫೇಸ್ ಮಾಡ್ತಿರ್ತಾರೆ. ಇವತ್ತು ಎಷ್ಟೋ ಜನ ಹೋಗ್ತಾರೆ ಸರ್ಜರಿ ಮಾಡಿಸ್ಕೊಂಡೆ ಹಾಗೆ ಅಂತ. ಬಟ್ ಅದಕ್ಕೆ ಚಂದ್ರ ಆಧಿಪತ್ಯ. ನಮ್ಮ ಜಾತಕದಲ್ಲಿ ಚಂದ್ರ ಎಲ್ಲಿದ್ದಾನೆ ಅಂತ ಒಬ್ಬರ ನೋಡ್ಕೊತೀರಾ? ನೋಡ್ಕೊಳ್ಳಲ್ಲ. ಇಲ್ಲ, ಕ್ಯಾನ್ಸರ್ ಬಂದ್ಬಿಡ್ತು, ಗೆಡ್ಡೆ ಬಂದ್ಬಿಡ್ತು, ಅದು ಬಂದ್ಬಿಡ್ತು, ತೆಗೆಸ್ಬಿಟ್ಟೆ ಅಂತ ಭಾಳ ಜನ ಹೇಳ್ತಾರೆ. ಆದರೆ ಅಂಗವಿಕಲತೆಯನ್ನು ನಾವೇ ಮಾಡ್ಕೊಳ್ತಿದ್ದೀವಿ, ಅದರಿಂದ ಹಲವಾರು ತೊಂದರೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ಒಬ್ಬರೂ ಆಲೋಚನೆ ಮಾಡೋದಿಲ್ಲ. ಅದಕ್ಕೆ ದೇಹದ ಒಂದೊಂದು ಭಾಗಗಳು ಕೂಡ ನಿರ್ದಿಷ್ಟವಾಗಿರ್ತಕ್ಕಂತಹ ಗ್ರಹ ಸ್ಥಾನವನ್ನು ಆವತ್ತಿನ ಕಾಲದಲ್ಲಿ ಜ್ಯೋತಿಷಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ, ವಿಂಗಡಣೆ ಮಾಡಿದ್ದಾರೆ, ಅದನ್ನು ಹೇಳಲ್ಪಡುತ್ತಿದ್ದಾರೆ. ನಾವೆಲ್ಲ ಮರ್ತು ಬಿಟ್ಟಿದ್ದೀವಿ. ನಾವು ಇವತ್ತು ನಮ್ಮೆಲ್ಲರೂ ಕರೋನಾ ಬಂದ್ಮೇಲೆ ಗೊತ್ತಾಗಿದೆ ರೋಗ ನಿರೋಧಕ ಜಾಸ್ತಿ ಮಾಡ್ಕೋಬೇಕು ಅಂತ. ಎಷ್ಟು ಜನ ಗೊತ್ತಿದೆ ರೋಗ ನಿರೋಧಕ ಶಕ್ತಿ ಅನ್ನೋದು ಬೇಕು, ಪ್ರಾಮುಖ್ಯತೆ ಇದೆ ಅದಕ್ಕೆ ಅಂತ? ಗೊತ್ತಿಲ್ಲ. ಇವಾಗ ಗೊತ್ತಾಗ್ತಾ ಇದೆ ನಮಗೆ, ಎಸ್ ಅದು ಬೇಕು ಅಂತ. ಅದರಿಂದ ಈ ರೀತಿಯೆಲ್ಲ ಹಲವಾರು ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳು, ಶೀತ ಪ್ರಕೃತಿ, ನೆಗಡು, ಕೆಮ್ಮು, ದಮ್ಮು, ಮೆದುಳಿಗೆ ಸಂಬಂಧಪಟ್ಟ ತೊಂದರೆಗಳು, ಎದೆ ಭಾಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಇವೆಲ್ಲ ಈ ಪರ್ಟಿಕ್ಯುಲರ್ ಸಮಯದಲ್ಲಿ ಹೆಚ್ಚೆಚ್ಚು ಆಗೋದ್ರಿಂದ ನಾವು ಚಂದ್ರ ನೀಚನಾಗಿದ್ದಾನೆ ಜಾತಕದಲ್ಲಿ ಅನ್ನೋದನ್ನು ತಿಳ್ಕೋಬೇಕು. ಚಂದ್ರನಿಗೆ ಏನು ಪಾಪ ಮಾಡಿದ್ದೀವಿ ಅಂತಂದರೆ, ನಾನು ಆಗಲೇ ಒಂದು ಮಾತು ಹೇಳಿದೆ, ಚಂದ್ರ ಮಾತೃಕಾರಕ ಕೂಡ. ಮಾತೃ ದೋಷಗಳಿದ್ರೆ, ಮಾತೃ ಶಾಪಗಳಿದ್ರೆ, ಸ್ತ್ರೀ ಶಾಪ ಇದ್ದರೆ, ಹಾಲ್ಗೆ ನೀರಿಗೆ ಏನಾದರೂ ಮೋಸ ಮಾಡಿದರೆ, ಇಂದಿನ ಕಾರ್ಯಕ್ರಮ ನಾವು ಹೇಳಿದ್ದೀವಿ, ನಾವು ಹಾಲ್ಗೆ ಏನೋ ನೀರು ಜಾಸ್ತಿ ಹಾಕಿದರೆ ಚಂದ್ರದೋಷ ಬರ್ತದೆ ಅಂತೇಳಿ. ಈ ಥರ ಹಲವಾರು ವಿಚಾರಗಳಿದ್ದಾವೆ. ನಾವು ಅನ್ಕೊಂತೀವಿ ನಾವೇನು ತಪ್ಪು ಮಾಡಲಪ್ಪ, ನಾವು ಪ್ರಾಮಾಣಿಕರಪ್ಪ ಅಂತ. ನೀವು ಹಿಂದೆ ಏನು ಮಾಡಿದ್ರೆ ಗೊತ್ತಿದೆಯಾ? ನಿಮ್ಮ ವಂಶದವ್ರು ಏನು ಮಾಡಿದ್ರೆ ಗೊತ್ತಿದೆಯಾ? ಅದೆಲ್ಲ ವಂಶ ಪಾರಂಪರ್ಯ ಹೆಂಗೆ ಆಸ್ತಿ ಪಾಸ್ತಿಗಳು ಗುಣನಡತೆಗಳನ್ನ ನಾವು ಅನುಭವಿಸ್ಬೇಕು, ಹೊತ್ಕೊಂಬರ್ಬೇಕು ನಾವು ಅನ್ಕೊಳ್ತೀವೋ, ಹಾಗೆ ಈ ಕರ್ಮಫಲಗಳನ್ನು ಕೂಡ ನಾವು ಹೊತ್ಕೊಂಬರ್ಬೇಕು, ಅದು ಅನುಭವಿಸೇ ತಿರಬೇಕು. ಅದಕ್ಕೆ ಮನುಷ್ಯನ ಜನ್ಮ ಅಂತ ಕೊಡೋದು ಅದಕ್ಕೋಸ್ಕರನೇ. ನಾಯಿ ನರಿಯಾಗಿ ಹುಟ್ಟಿಸಿದ್ರೆ ಏನು ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ, ಆದರೆ ಮನುಷ್ಯನಿಗೆ ಬಂದಿದೆ. ಅದರೊಳಗೆ ಒಂದು ಎಸ್ಪೆಷಲ್ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿರೋದು, ಮಾನವರಲ್ಲೇ ಹೆಚ್ಚು ಧರ್ಮ, ಹೆಚ್ಚು ಪಾಪ, ಹೆಚ್ಚು ಪುಣ್ಯವನ್ನು ನೋಡೋಕ್ಕಾಗತ್ತೆ ಹೊರತು ಬೇರೆ ಇನ್ನೆಲ್ಲೂ ನೋಡೋಕ್ಕಾಗಲ್ಲ ಅಂತ. ಅದಕ್ಕೆ ಈ ಪಾಪ ಕರ್ಮಗಳು ಜಾಸ್ತಿ ಆದಾಗ ಮನುಷ್ಯನಲ್ಲಿ ಈ ರೀತಿಯೆಲ್ಲ ದಾಳಿಗಳು ಆಗ್ತಿರ್ತವೆ ಅಂತಂದರೆ ನಾವು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಕರೋನಾ ಯಾವ ಪ್ರಾಣಿ ಪಕ್ಷಿಗಳಿಗೂ ಬರಲಿಲ್ಲ ಅಲ್ವೇನಮ್ಮ? ಯಾವುದನ್ನ ಪ್ರಾಣಿ ಪಕ್ಷಿಗಳಿಗೆ ಕರೋನಾ ಬಂದಿತ್ತಾ? ಯಾರಿಗೂ ಇಲ್ಲ, ಬರೀ ಮನುಷ್ಯರಿಗೆ ಮಾತ್ರ ಬಂದಿರೋದು. ಅಲ್ಲಿಗೆ ಮನುಷ್ಯರಲ್ಲಿ ಏನೋ ವ್ಯತ್ಯಾಸಗಳು ಇದೆ, ಅದನ್ನು ತಿದ್ಕೊಳ್ಳಿ, ಇದಕ್ಕೆ ಕಾರಣ ಹುಡ್ಕೊಳ್ಳಿ. ನೀವು ಎಷ್ಟೇ ಮುಂದುವರೆದ್ರೂ ಕೂಡ ವಿಧಿ ಒಂದಲ್ಲ ಒಂದಿನ ನಿಮ್ಮನ್ನು ಅಪೋಷಣ ತಗೊಳುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಪ್ರತ್ಯಕ್ಷ ಸಾಕ್ಷಿ ಬೇರೆ ಯಾವುದೂ ಬೇಕಾಗಿಲ್ಲ. ಹಾಗಂದ್ರೆ ಎಲ್ರಿಗೂ ಬರಬೇಕಾಗಿತ್ತು ಅಂದರೆ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಾದಿಗಳು ಎಲ್ಲರಿಗೂ ಬಂದು ಹೊತ್ಕೊಂಡು ಹೋಗ್ಬೇಕಾಗಿತ್ತು. ಇವತ್ತು ಒಂದೇ ಒಂದು ನ್ಯೂಸ್ ಎಲ್ಲೂ ಇಲ್ಲ, ಒಂದೇ ಒಂದು ಕೇಸ್ ಇಲ್ಲ. ಆದರೆ
ಈ ಪಾಪಕರ್ಮಗಳು ಯಾರಿಗೆ ಜಾಸ್ತಿ ಆಗಿದೆ, ಯಾರಿಗೆ ಉತ್ಪತ್ತಿ ಆಗ್ತಿದೆ, ಯಾರಿಗೆ ಉತ್ಪನ್ನ ಆಗ್ತಕ್ಕಂಥ ಸಮಯ ನಡೀತಾ ಇದೆ, ಯಾರಿಗೆ ಈ ರಾಹುಕೇತುಗಳ ಪ್ರಭಾವಗಳು ಹೆಚ್ಚಾಗಿದೆ, ಯಾರು ಈ ದೋಷಗಳನ್ನು ಪರಿವರ್ತನೆ ಮಾಡ್ಕೊಳ್ಳಿಲ್ಲ ಅಂಥವರಿಗೆ ಈ ಕರೋನಾ ದಾಳಿ ಮಾಡಲ್ಪಟ್ಟಿದೆ ಅನ್ನೋದಕ್ಕೆ ನಮ್ಮಲ್ಲಿ ಹಲವಾರು ಸಾಕ್ಷ್ಯಾಧಾರಗಳಿದೆ. ಅದನ್ನು ಸಂಶೋಧಿಸಲ್ಪಟ್ಟಾಗ ಮಾತ್ರ ಎಸ್ ಇದು ಹೇಳಿದ ಕರೆಕ್ಟು ಅಂತ. ಇಲ್ಲಾಂದರೆ ಎಲ್ಲ ಕಾರ್ಯಗಳಿಗೂ ಗ್ರಾಹಕತೆ ಸೇರಿಸ್ಬಿಡ್ತಾರಪ್ಪ, ಎಲ್ಲದಕ್ಕೂ ಜ್ಯೋತಿಷ ತೊಗೊಂಬರುತ್ತೆ ಆಗುತ್ತಪ್ಪ, ಇವ್ರು ಮೊದಲೇ ಹೇಳೋಕ್ಕಾಗಿಲ್ಲ ಅಂತ ಭಾಳ ಜನ ಹೇಳ್ತೀರಾ. ಹೇಳಿದ್ರೆ ಕೇಳೋರು ಯಾರೂ ಇಲ್ಲ, ಅಥವಾ ಇದು ಮಾಡ್ಕೊಳ್ಳಿದ್ರೆ ಹೇಳೋರು ಯಾರೂ ಇಲ್ಲ, ಅಥವಾ ಅನುಸರಣೆ ಮಾಡೋರು ಯಾರೂ ಇಲ್ಲ. ಹಾಗಂತ ಅದು ಏನಾಗುತ್ತೆ, ಕರ್ಮ ನಮಗೆ ಮಾಡೋಕ್ಕೂ ಬಿಡಲ್ಲ. ಈ ಥರ ಬರ್ತಾ ಇದೆ ತಿದ್ಕೊಳ್ಳಿದ್ರೆ ನಮ್ಮ ಮನಸ್ಥಿತಿ ಒಪ್ಪಕ್ಕೆ ಬಿಡಲ್ಲ. ಅದು ಯಾಕೆ ವಿಧಿ ಬರಬೇಕು, ಅಟ್ಯಾಕ್ ಆಗಬೇಕು, ಅನುಭವಿಸ್ಬೇಕು, ಹೋಗಲೇಬೇಕು ಅಂತಕ್ಕಂಥ ವಿಧಿ ನಿರ್ಣಯ ಆಗಿದ್ದಾಗ ನಾವು ಹುಲ್ಲು ಮಾನವರು ನಾವೇನು ಮಾಡೋಕ್ಕಾಗ್ತದೆ? ಆ ಟೈಮ್ ನಮ್ಗೆ ಅನಿಸುತ್ತೆ ಮಾಡಬೇಕು ಅಂತ, ಬಟ್ ಮಾಡೋಕ್ಕಾಗಲ್ಲ. ಅದನ್ನು ಅನುಭವಿಸ್ತಿರ್ಬೇಕು. ಅದು ಕರ್ಮ ಫಲಗಳು ಅಂತ ಕರಿತೀವಿ ನಾವು. ಶನಿ ಜಾತಕದಲ್ಲಿ ಉಚ್ಚವಾಗಿದೆ ನೀಚವಾಗಿ ನಮ್ಗೆ ಗೊತ್ತಿಲ್ಲ. ಬಟ್ ಆ 3 ರಾಶಿಯವರಿಗೆ ಏನಾದರೂ ವ್ಯತ್ಯಾಸ ಆಯಿತು ಅಂದರೆ ನಾನೇನು ಪಾಪ ಮಾಡಿದ್ದೆ, ನಾನೇನು ತೊಂದರೆ ಕೊಟ್ಟಿದ್ದೆ, ಹಿಂಗಾಗೋಯ್ತು ಅಂತ ಒದ್ದಾಡ್ತಾರೆ. ಅದು ಕರೋನಾ ಒಂದು ಬಂದ್ ಮಾಡಬೇಕು ಅಂತಲ್ಲ, ಇದು ಬಿಟ್ಟು ಬೇರೆ 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 ಪ್ರಕೃತಿಯಲ್ಲಿ ಬರ್ತಕ್ಕಂಥ ವಿಸ್ಮಯಗಳನ್ನು, ಆ ಅನುಭವಗಳನ್ನು ಪ್ರತಿಯೊಬ್ಬ ವ್ಯಕ್ತಿ ಅನುಭವಿಸ್ತಿರಬೇಕು. ಯಾಕಂದರೆ 2ನೇ ತಾರೀಕು ಅಂದ್ರೆ ಚಂದ್ರ, ಕಟಕ ಲಗ್ನ, ಕಟಕ ರಾಶಿ ಅಂದ್ರೆ ಚಂದ್ರ. ಅಲ್ಲಿಗೆ ಒಬ್ಬ ಶತ್ರು ಬಂದಲ್ಲಿ ಕುತ್ಕೊಂಡಿದ್ದಾನೆ ಅಂತಂದಾಗ ಆ ಶತ್ರುವಿನ ಬಗ್ಗೆ ನಾವು ಜಾಗೃತವಾಗಿರಬೇಕು. ಹಂಗಂತ ಅವನು ಸೂಟ್ ಮಾಡೋಕ್ಕಾಗಲ್ಲ, ಅವ್ನು ತಗೊಂಡು ಜೈಲಿಗೆ ಹಾಕ್ಬಿಡೋಕ್ಕಾಗಲ್ಲ. ಅವನು ಕುಜ ಭಗವಾನ್. ಕುಜ ಅಂದರೆ ಯಾರು? ರಕ್ತಕ್ಕೆ ಅಧಿಪತಿ. ನೋಡಿ, ಈಗ ಚಂದ್ರ ಹೇಳಿದ್ವಿ, ಶೀತ ಪ್ರಕೃತಿ, ನೆಗಡು, ಕೆಮ್ಮು, ದಮ್ಮು, ಮೆದುಳು, ಹೊಟ್ಟೆ, ಜೀರ್ಣಾಂಗ ವ್ಯವಸ್ಥೆ ಇವೆಲ್ಲ ವ್ಯತ್ಯಾಸ ಆಗುತ್ತೆ ಅಂತ. ಆದರೆ ಕಟಕ ಲಗ್ನಕ್ಕೆ, ಕಟಕ ರಾಶಿಗೆ ಚಂದ್ರ ಬಂದಾಗ ಏನು ಮಾಡ್ತಾನೆ, ಅಥವಾ ಕುಜ ಬಂದಾಗ ಏನು ಮಾಡ್ತಾನೆ? ಕುಜ ಯಾರು ಅಂತ ಅರ್ಥ ಮಾಡ್ಕೋಬೇಕು ನಾವು. ಕುಜ ಪಿತ್ತಕಾರಕ, ಉಷ್ಣಕಾರಕ. ಕುಜ ಬಂದ ಅಂದರೆ ಸರ್ಜರಿ ಆಗ್ತದೆ. ಯಾಕಂದರೆ ಶನಿ ದೃಷ್ಟಿ ಇದೆ ಚಂದ್ರನ ಮೇಲೆ. ಮನೆಯಲ್ಲಿ ಗಲಾಟೆಗಳಾಗೋಗ್ತದೆ, ಫ್ಯಾಮಿಲಿಗಳಿಗೆ ಗಲಾಟೆ ಆಗುತ್ತೆ, ಡಿಸ್ಪ್ಯೂಟ್ ಆಗ್ತದೆ, ಗಂಡ ಹೆಂಡತಿ ಜಗಳ ಸ್ಟಾರ್ಟ್ ಆಗ್ತದೆ, ಕೋರ್ಟು ಕಚೇರಿ ಸ್ಟೇಷನ್ಗೆ ಹೋಗ್ತದೆ, ಹಾದಿರಂಪ ಬೀದಿ ರಂಪಗಳಾಗ್ತದೆ, ಸರ್ಜರಿಗೆ ಒಳಪಡ್ತಾರೆ, ಆಕ್ಸಿಡೆಂಟ್ ಆಗ್ತದೆ. ಕುಜ ಅಪಘಾತಕ್ಕೆ ಕಾರಕ, ರಕ್ತಕ್ಕೆ ಕಾರಕ, ರಕ್ತ ಎಪ್ಪಗಟ್ಟುತ್ತೆ, ಮೂಳೆಗಳು ಪುಡಿ ಆಗ್ತವೆ. ನೋಡಿ, ಇವೆಲ್ಲ ಆ ಪರ್ಟಿಕ್ಯುಲರ್ ಟೈಮ್ ಬಂದಾಗ ನಾವು ಎದುರಿಸ್ತಾ ಇದೀವಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಇದು ನಡೆದಿದೆ, ನಡೆಯುತ್ತೆ, ಮುಂದೆ ಕೊಂಡು ನಡೆಯುತ್ತೆ. ಅವಾಗ ನಾವೇನು ಮಾಡಬೇಕು? ಕುಜ ಭಗವಾನ್ ಬಂದಿದ್ದಾನೆ, ಅವನಿಗೆ ಏನು ಪರಿಹಾರ ಮಾಡಿ ಅವನನ್ನು ಶಾಂತಿ ಮಾಡಬೇಕು. ಅವನ್ನ ಬೇಡ್ಕೊಂಬಿಟ್ರೆ ಆಗೋದಿಲ್ಲ. ಪರಿಹಾರಗಳು ಏನು ಮಾಡ್ಕೋಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಾವು ಇವತ್ತು ಹೇಳ್ತೀವಿ 2, 11, 20, 29 ಈ ತಾರೀಕಿವರೆಗೆ ಇಂತಿಂಥ ಕಾಯಿಲೆಗಳು ಬರ್ತವೆ ಅಂತ. ಅದು ಒಂದು ಜನರಲ್. ಬಟ್ ನಮ್ಮ ರಾಶಿ, ನಮ್ಮ ಲಗ್ನಕ್ಕೆ ಒಂದು ನೀಚ ಗ್ರಹ ಪ್ರವೇಶ ಮಾಡ್ತು ಅಂದಾಗ ಏನಾಗ್ತದೆ, ನಾವು ಅದನ್ನು ನೋಡ್ಕೋಬೇಕಾಗ್ತದೆ. ಅದಕ್ಕೆ ಗೋಚಾರ ಶಾಸ್ತ್ರ ಅಂತ ಐತೆ, ಗೋಚಾರ ಫಲಗಳು ಅಂತಿದೆ. ಗೋಚಾರ ಅಂದರೆ ಈಗ ನಡೀತಕ್ಕಂಥ ಗ್ರಹಗತಿಗಳ ಪ್ರಭಾವಗಳು ಅಂತ ಹೇಳ್ತೀವಿ ನಾವು. ಈ ರೀತಿ ಹಲವಾರು ವಿಚಾರಗಳನ್ನು ನಾವು ವಿಂಗಡಣೆ ಮಾಡಿ ನಾವು ನೋಡ್ಕೊಂಡಾಗ ಮಾತ್ರನೇ ಆ ಪರ್ಟಿಕ್ಯುಲರ್ ಸಮಯದಲ್ಲಿ ನಾವು ಎಸ್ಕೇಪ್ ಆಗಿ ಸಾಧ್ಯ. ವೀಕ್ಷಕರೇ, ಆರೋಗ್ಯ ವಿಚಾರ ತಗೊಂಡಾಗ ಆಹಾರ ಬಲ್ಲವನಿಗೆ ರೋಗವಿಲ್ಲ ಅಂತ ದೊಡ್ಡವರು ಹೇಳ್ತಾರೆ. ಅಲ್ಲಿಗೆ ಆಹಾರ ಬಲ್ಲವನಿಗೆ ರೋಗವಿಲ್ಲ ಅಂದರೆ ನಾವು ಯಾವ ಆಹಾರ ತಗೊಂಡ್ರೆ ನಮ್ಮ ಒಂದು ಪ್ರಕೃತಿಗೆ ಒಳ್ಳೆಯದಾಗ್ತದೆ ಅನ್ನೋದ್ರ ಬಗ್ಗೆ ನಾವು ಗ್ರಹಗಳ ಒಂದು ದೃಷ್ಟಿ ತಗೊಂಡಾಗ ಇದು ವಾತವೋ ಪಿತ್ತವೋ ಕಫೋ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿಂಗಡಣೆ ಮಾಡಿ ಹೇಳ್ತಿದ್ವಿ. ಅಗಾಧ ಒಂದು ಸಬ್ಜೆಕ್ಟು, ಏನು 1-2 ವಿಚಾರದಲ್ಲಿ ಹೇಳಲಿಕ್ಕಾಗಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊ ಮುಖ್ಯವಾದ ವಿಚಾರಗಳ ಬಗ್ಗೆ ನಾವು ಉಲ್ಲೇಖ ಮಾಡ್ತಾ ಇದ್ದೀವಿ. ಅದನ್ನ ಅರ್ಥ ಮಾಡಿಕೊಂಡು 2ನೇ ತಾರೀಕು ತಗೊಂಡಾಗ ಇದು ಕಫ ಪ್ರಕೃತಿ, ಶೀತಕ್ಕೆ ಸಂಬಂಧಪಟ್ಟ ತೊಂದರೆಗಳು ಜಾಸ್ತಿ ಆಗ್ತದೆ. ಆವಾಗ ಆ ಶೀತವನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ನಾವು ಆಹಾರದ ಮುಖಾಂತರ ಯಾವ್ದು ತಗೋಬೇಕು ಅನ್ನೋದ್ರ ಬಗ್ಗೆ ಆಯುರ್ವೇದ ಶಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಅದನ್ನು ತೆಗೆದು ನೋಡ್ಕೊಳ್ಳಿ. ಅಥವಾ ಕಫದ ಜೊತೆಗೆ ವಾತ ಪ್ರಕೃತಿ ಕೂಡ ಆಗುತ್ತೆ ಅಂದಾಗ ಯಾವ್ಯಾವ ಸಮಯಕ್ಕೆ ಆಹಾರ ತೊಗೊಂಡು ನಾವು ಇದು ಹೋಗ್ಲಾಡ್ಸ್ಕೋಬೇಕು ಅನ್ನೋದ್ರ ಬಗ್ಗೆ ಪ್ರಕೃತಿ ಹೇಳ್ತದೆ, ಆಯುರ್ವೇದ ಪ್ರಕೃತಿ ಹೇಳ್ತದೆ. ಅದನ್ನು ಕೂಡ ನೋಡ್ಕೊಳ್ಳಿ. ಇನ್ನು ಎಸ್ಪೆಷಲಿಗೆ ಈ ಜ್ಯೋತಿಷಾಸ್ತ್ರ ಪ್ರಕಾರ ತಗೊಂಡಾಗ ಹೆಚ್ಚು ಜಾಸ್ತಿ ಯಾವ ಆಹಾರವನ್ನು, ಯಾವ ಹಣ್ಣು ಹಂಪಲು ತರಕಾರಿಯನ್ನು ಜಾಸ್ತಿ ಯೂಸ್ ಮಾಡಬೇಕು ಅಂದಾಗ ಎಸ್ಪೆಷಲ್ಗೆ ಕ್ಯಾರೆಟು, ಸೌತೆಕಾಯಿ ಮತ್ತು ಹೂಕೋಸು ಮತ್ತು ಆರೆಂಜ್ ಮತ್ತು ಜೇನುತುಪ್ಪವನ್ನು ಈ ತಾರೀಕು ಹುಡ್ತಕ್ಕಂಥವ್ರು ಹೆಚ್ಚೆಚ್ಚು ಬಳಸಬೇಕು ಆಗಾಗ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಇದನ್ನು ಮಾಡ್ಕೊಳ್ಳಿ. ಆಯಿತು, ಇಷ್ಟೆಲ್ಲ ಹೇಳಿದ್ರಿ, ನಮಗೆ ಡೇಟ್ ಆಫ್ ಬರ್ತ್ ಇಲ್ಲ ಅಂತಂದರೆ ಅದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ಸ್ ಇದೆ. ಏನು ಸೊಲ್ಯೂಷನ್ ಅಂತಂದರೆ ನೋಡ್ಕೊಳ್ಳಿ, ನಿಮ್ಮ ಕೈ ರೇಖೆ ನೋಡ್ಕೊಳ್ಳಿ. ಅದು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ದೊಡ್ಡವರಾಗಲಿ ಚಿಕ್ಕವರಾಗಲಿ, ಸ್ತ್ರೀಯರಾಗಲಿ ಪುರುಷರಾಗಿರಲಿ, ನಿಮ್ಮ ಬಲಗೈ ಹಸ್ತವನ್ನು, ಜೆಂಟ್ಸ್ ಅಂದರೆ ಪುರುಷರಾಗಿದ್ದರೆ ಬಲಗೈ, ಲೇಡೀಸ್ ಆಗಿದ್ರೆ ಎಡಗೈ, ಆದರೆ ಎರಡೂ ಕೂಡ 50% ಇಲ್ಲಿ ಅನ್ವಯ ಆಗ್ತದೆ. ಇಬ್ಬರು ನೋಡ್ಕೋಬೇಕು.
ಇಲ್ಲಿ ಎಸ್ಪೆಷಲಿಗೆ ಚಂದ್ರ ಅಂತಕ್ಕಂಥದ್ದು ಯಾವುದು ಈಗಾಗಲೇ ಕಾರ್ಯಕ್ರಮದಲ್ಲಿ ಭಾಳಷ್ಟು ಕಡೆ ನಾವು ತೋರಿಸ್ಕೊಟ್ಟಿದ್ದೀವಿ. ಚಂದ್ರನ ಭಾಗ ಅಂದರೆ ಇದು ನೋಡಿ, ಚಂದ್ರನ ಭಾಗ ಅಂದರೆ ಶುಕ್ರನ ಕೆಳಭಾಗವನ್ನೇ, ಶುಕ್ರ ಬೆರಳಿನ ಕೆಳಭಾಗವನ್ನೇ ನಾವು ಚಂದ್ರ ಪರ್ವ ಅಂತ ಕರಿತೀವಿ. ಚಂದ್ರ ಪರ್ವದಲ್ಲಿ ಯಾವಾಗಲೂ ನಾವು ಹೆಲ್ತಿಯಾಗಿದ್ದೀವಿ, ಚಂದ್ರ ನಮಗೆ ಪಾಸಿಟಿವ್ ಆಗಿದ್ದಾನೆ ಅಂತಂದರೆ ಈ ಭಾಗ ಉಬ್ಕೊಂಡಿರಬೇಕು. ಆ ಭಾಗ ಉಬ್ಕೊಂಡಿದ್ದು ಪಳ 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 ಅಂತ ಉಳಿತಾ ಇರಬೇಕು. ಇನ್ ಕೇಸ್ ಏನಾದರೂ ಈ ಭಾಗದಲ್ಲಿ ಹಳದಿ ಬಣ್ಣ ಏನಾದರೂ ಗೋಚಾರ ಆದರೆ ನೋಡಿ, ಎಷ್ಟೋ ಜನ ಗೊತ್ತಿರಲ್ಲ, ಆ ಪರ್ಟಿಕ್ಯುಲರ್ ಟೈಮಲ್ಲಿ ಅಲ್ಲಲ್ಲೇ ಹಳದಿ ಬಣ್ಣ ಶುರು ಆಗ್ಬಿಡ್ತದೆ. ನಮ್ಮ ದೇಹದಲ್ಲಿ ಹರಿತಾ ಇರೋದು ಕೆಂಪು ರಕ್ತ. ಆ ಕೆಂಪು ರಕ್ತ ಆ ಭಾಗದಲ್ಲಿ ಏನಾದರೂ ಹಳದಿ ಬಣ್ಣದಲ್ಲಿ ಗೋಚಾರ ಆಯಿತು ಅಂತಂದರೆ ಅಲ್ಲಿಗೆ ಯಾವುದೋ ಒಂದು ತೊಂದರೆ ನಮಗೆ ಕಾಡ್ತಾ ಇದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದಕ್ಕೆ ಅಂಗೈಯೇ ಒಂದು ಜೀವನದ ಕನ್ನಡಿ ಅಂತ ಹೇಳ್ತೀವಿ, ಅಥವಾ ಇದನ್ನು ನಾವು ಅದೃಷ್ಟ ಕನ್ನಡಿ ಅಂತ ನಾವು ಕರಿತೀವಿ. ಈ ಭಾಗದಲ್ಲಿ ಇಂಟು ಮಾರ್ಕ್ ಬರಬಾರ್ದು, ಈ ಭಾಗದಲ್ಲಿ ಇಂಟು ಮಾರ್ಕ್ ಬರಬಾರ್ದು. ಈ ಭಾಗದಲ್ಲಿ ಝೀರೋ ಅಂತ ಒಂದು ಚಿಹ್ನೆ ಬರಬಾರ್ದು. ಇದು ಬಂತು ಅಂತಂದರೆ ನಿಮಗೆ ಚಂದ್ರ ಕೆಟ್ಟೋಗಿದ್ದಾನೆ ಅಂತ ಅರ್ಥ, ಚಂದ್ರ ನೀಚನಾಗಿದ್ದಾನೆ ಅಂತ ಅರ್ಥ. ಬೈ ಬರ್ತೆ ಚಂದ್ರ ಕೆಟ್ಟೋನಾಗಬೇಕು ಅಂತ ಅರ್ಥ ಅಲ್ಲ. ಬೈ ಬರ್ತು ಚಂದ್ರ ಪಾಸಿಟಿವ್ ಆಗಿದ್ದು ಗೋಚಾರ ರೀತಿಯ ಚಂದ್ರ ಕೆಟ್ಟೋನಾಗಿದ್ರೆ ತೊಂದರೆ ಆಗುತ್ತೆ. ಈಗ ನೋಡಿ, ಈಗ ಕಟಕ ರಾಶಿ ಮಂಗಳ ಬಂದು ಕೂತ್ಕೊಂಡಿದ್ದಾನೆ, ಕುಜನ ಒಂದು ನೀಚ ಸ್ಥಾನ ಅಂತಂದರೆ ಅದು ಕಟಕ. ಅಲ್ಲಿಗೆ ಮಂಗಳ ಅಂದರೆ ಉಷ್ಣ, ಚಂದ್ರ ಕಟಕ ಅಂತಂದರೆ ಶೀತ. ಅಲ್ಲಿ ಎರಡು ಬಂತ, ಯಾವ್ದು ಬಂತು? ಪಿತ್ತ ಮತ್ತು ಕಫ ಎರಡು ಬಂತ. ಆಗ ಅಲ್ಲೆಲ್ಲೋ ಒಂದು ಕಡೆ ದೃಷ್ಟಿ ಆಯಿತು ಅಂದಾಗ ಶನಿಯ ದೃಷ್ಟಿ ಇರ್ತದೆ, ನೇರವಾಗಿ ಶನಿ ದೃಷ್ಟಿ. ಶನಿ ಅಂದರೆ ಯಾರು? ವಾತ. ನೋಡಿ, ಮೂರು ಬಂದ್ಬಿಡ್ತಲ್ಲಿ, ವಾತ ಪಿತ್ತ ಕಫ ನಿಮ್ಗೆ ಇರಬೇಕು ಅಂತ ಅಂತೀವಿ. ಆದರೆ ಈ ಗೋಚರ ಗ್ರಹ ಸಂಯೋಗದಿಂದ ವಾತ ಪಿತ್ತ ಕಫ ಮೂರು ಬಂದ್ಬಿಡ್ತು. ಆವಾಗ ಆ ಪರ್ಟಿಕ್ಯುಲರ್ ಟೈಮ್ ನೋಡ್ಕೋಬೇಕು. ಎಸ್ಪೆಷಲಾಗಿ ಈ 2, 11, 20, 29 ತಾರೀಕು ಹುಡ್ತಕ್ಕಂಥವ್ರಿಗೆ ಶನಿ ದಶೆ ಒಳ್ಳೆಯದಲ್ಲ, ಕೇತು ದಶೆ ಒಳ್ಳೆಯದಲ್ಲ, ರಾಹು ದಶೆ ಒಳ್ಳೆಯದಲ್ಲ, ಗುರು ದಶೆ ಒಳ್ಳೆಯದಲ್ಲ, ಮಂಗಳ ದಶೆ ಒಳ್ಳೆಯದಲ್ಲ, ಚಂದ್ರನಿಗೆ ಚಂದ್ರ ದಶೆ ಒಳ್ಳೆಯದಲ್ಲ. 45 ವರ್ಷ ಆದಮೇಲೆ ಚಂದ್ರ ದಶೆ ಒಳ್ಳೆಯದಲ್ಲ. ಇದು ನಾವು ಇಡನ್ ಡೇಂಜರ್ ಟೈಮ್ ಅಂತ ಕರಿತೀವಿ ನಾವು. ಚಂದ್ರನಿಗೆ ಚಂದ್ರ ದಶೆ ಅಂದರೆ ಚಂದ್ರ ಕೆಟ್ಟೋಗಿದ ಮೇಲೆ ಚಂದ್ರ ದಶೆ ಬಂದಾಗ ಏನಾಗ್ತದೆ? ಆಟೋಮೆಟಿಕಲಿ ಎಫೆಕ್ಟ್ ಆಗ್ತದೆ. ಅದರಿಂದ ಜಾತಕ ಇಲ್ಲ, ಡೇಟ್ ಆಫ್ ಬರ್ತ್ ಅಂತಂದಾಗ ಚಂದ್ರ ಪರ್ವವನ್ನು ಗಮನಿಸ್ಕೊಳ್ಳಿ. ಇಡೀ ನವಗ್ರಹಗಳ ಒಂದು ಸ್ಥಾನಮಾನ ಭಗವಂತ ಈ ಒಂದು ಅಂಗೈಯಲ್ಲಿ ಕೊಟ್ಟಿದ್ದಾನೆ. ಆದರೆ ನಮಗೆ ಗೊತ್ತಿಲ್ಲ. ಆದರೆ ಕಾರ್ಯಕ್ರಮ ನೋಡ್ತಾ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಿದೆ ಅಂತಂದಾಗ ಯಾವ್ಯಾವ ಅನಾರೋಗ್ಯಗಳು ಈಡಾಗ್ತಾರೆ ಈ ಪರ್ಟಿಕ್ಯುಲರ್ ತಾರೀಕು ಕೊಡ್ತಕ್ಕಂಥವ್ರ ಬಗ್ಗೆ ನಾವು ಮಾಹಿತಿ ಕೊಟ್ಟಿದ್ದೀವಿ. ಅದೇ ರೀತಿ ಈ ಚಂದ್ರ ಪರ್ವವನ್ನು ಆರೋಗ್ಯವಾಗಿ ಇಟ್ಕೋಬೇಕು ಅಂದಾಗ ನಮ್ಮ ಒಳಗಿರ್ತಕ್ಕಂಥ ಚಂದ್ರ ಹೇಗಿದೆ ಅನ್ನೋ ಬಗ್ಗೆ ನಾವು ಗಮನ ನೋಡಬೇಕಾಗತ್ತೆ. ಇದಕ್ಕೆ ವಿಶೇಷವಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ, ಇನ್ನೊಂದು ಅದ್ಭುತವಾದ ಒಂದು ರೆಮಿಡಿ ಪರಿಹಾರ ಅಂತಂದ್ರೆ ವಾಯುವ್ಯ ಭಾಗವನ್ನು ನೋಡ್ಕೋಬೇಕಾಗ್ತದೆ. ನೋಡಿ, ಮನೆ ವಾಸ್ತು ಪ್ರಕಾರನೂ ಆರೋಗ್ಯ ಕೆಟ್ಟೋಗ್ತದೆ ಅಂತ ನಾವು ಇಂದಿನ ಕಾರ್ಯಕ್ರಮ ಹೇಳಿದ್ದೀವಿ. ಆದರೆ ನಾನು ಇನ್ನೂ ತಿಳಿಸ್ಕೊಟ್ಟಿಲ್ಲ ಯಾವ ಭಾಗಕ್ಕೆ ಯಾವ ಒಂದು ಪರ್ಟಿಕ್ಯುಲರ್ ಎಫೆಕ್ಟು ಅಥವಾ ಡಿಫೆಕ್ಟ್ ಆದಾಗ ಯಾವ ರೀತಿಯಾದಂಥ ಮೂಲೆ ದಿಗ್ಮೂಲೆಗಳಿಂದ ನಮ್ಮ ಆರೋಗ್ಯ ಕೆಡ್ತದೆ. ನಾವು ಆರೋಗ್ಯವಾಗಿ ಇರ್ತೀವಿ, ತುಂಬ ಸದೃಢವಾಗಿರ್ತೀವಿ, ದೃಢಕಾಯವಾಗಿರ್ತೀವಿ, ಮನಸ್ಸು ಶಾಂತವಾಗಿರ್ತದೆ, ನೆಮ್ಮದಿ ಇರ್ತದೆ. ವಾಸ್ತು ದೋಷ ಪರ್ಟಿಕ್ಯುಲರ್ಗೆ ಆಯಿತು ಅಂದಾಗ ಇದೆಲ್ಲ ಛಿದ್ರ ಆಗುತ್ತೆ. ಯಾಕಂದರೆ ಕೆಟ್ಟ ಶಕ್ತಿಗೆ ಪವರ್ ಜಾಸ್ತಿ, ನೆಗೆಟಿವ್ ಇಂಪ್ಯಾಕ್ಟ್ ಆಗೋದೇ ಜಾಸ್ತಿ. ಇದನ್ನು ತಿಳ್ಕೊಳ್ಳಿ. ಪಾಸಿಟಿವ್ ಬೇಗ ಎಫೆಕ್ಟ್ ಆಗಲ್ಲ, ನೆಗೆಟಿವ್ ಬೇಗ ಎಫೆಕ್ಟ್ ಆಗ್ತದೆ. ನೀವೇನು ಮಾಡಬೇಕು? ಒಂದು ದುರ್ಗಾ ದೇವತೆಯನ್ನು ಬೆಳ್ಳಿ ಪ್ರತಿಮೆಯಲ್ಲಿ ಮಾಡಿಸಿ ನೀವು ಆರಾಧನೆ ಮಾಡಬೇಕು. ಯಾರೋ ಪರ್ಟಿಕ್ಯುಲರ್ಗೆ ಈ ತಾರೀಕು ಕೊಡ್ತಕ್ಕಂಥವ್ರಿಗೆ ಇದು ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರ. ಈ ರೀತಿ ಹಲವಾರು ಪರಿಹಾರಗಳಿದ್ದಾವೆ. ವಾಚ್ ಮಾಡ್ತಾರೆ, ಹೇಳ್ಕೊಡ್ತೇನೆ.